ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA ಪೋರ್ಷನ್ ಹಿಸ್ಟ್ರಿ CEC ವಿಷಯದಲ್ಲಿ ಬರುವ 2 ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ. ಮೊದಲನೆಯದು, ಪ್ರವಾಸೋದ್ಯಮದ ಅರ್ಥವೇನು? ಮನರಂಜನೆ, ಶಿಕ್ಷಣ, ವ್ಯವಹಾರ ಅಥವಾ ಧಾರ್ಮಿಕ ಉದ್ದೇಶಗಳಿಗಾಗಿ ಜನರು ತಮ್ಮ ಮೂಲ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಭೇಟಿ ನೀಡುವುದನ್ನು ಪ್ರವಾಸೋದ್ಯಮ ಎನ್ನಲಾಗುತ್ತದೆ. ಇದು ಕೇವಲ ಪ್ರವಾಸವಲ್ಲದೆ ಆರ್ಥಿಕ ಮತ್ತು ಸಾಂಸ್ಕೃತಿಕ ವಿನಿಮಯದ ಒಂದು ಮಾಧ್ಯಮವಾಗಿದೆ. ಎರಡನೆಯದು, ಪ್ರವಾಸೋದ್ಯಮದ 2 ಪ್ರಕಾರಗಳನ್ನು ಹೆಸರಿಸಿ. ಆಂತರಿಕ ಪ್ರವಾಸೋದ್ಯಮ, ದೇಶದ ಒಳಗಿನ ಜನರು ದೇಶದೊಳಗಿನ ಸ್ಥಳಗಳಿಗೆ ಭೇಟಿ ನೀಡುವುದು. ಎರಡನೆಯದು, ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ, ಒಂದು ದೇಶದ ಜನರು ವಿದೇಶಿ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವುದು. ಮೂರನೆಯದು, ಸಾಂಸ್ಕೃತಿಕ ಪರಂಪರೆಯ ಅರ್ಥವೇನು? ಒಂದು ಜನಾಂಗ ಅಥವಾ ದೇಶವು ತನ್ನ ಪೂರ್ವಜರಿಂದ ಬಳುವಳಿಯಾಗಿ ಪಡೆದ ಕಲೆ, ವಾಸ್ತುಶಿಲ್ಪ, ನಂಬಿಕೆಗಳು, ಸಂಪ್ರದಾಯ ಮತ್ತು ಐತಿಹಾಸಿಕ ಸ್ಮಾರಕಗಳನ್ನು ಸಾಂಸ್ಕೃತಿಕ ಪರಂಪರೆ ಎನ್ನಲಾಗುತ್ತದೆ. ನಾಲ್ಕನೆಯದು, ಸಾಂಸ್ಕೃತಿಕ ಪರಂಪರೆಯ ಪ್ರವಾಸೋದ್ಯಮ ಎಂದರೇನು? ಒಂದು ಪ್ರದೇಶದ ಐತಿಹಾಸಿಕ ಸ್ಮಾರಕಗಳು, ಕಲೆ, ಧರ್ಮ ಮತ್ತು ಜೀವನ ಶೈಲಿಯನ್ನು ಅನುಭವಿಸುವ ಹಾಗೂ ತಿಳಿದುಕೊಳ್ಳಲು ಕೈಗೊಳ್ಳುವ ಪ್ರವಾಸವನ್ನು ಸಾಂಸ್ಕೃತಿಕ ಪರಂಪರೆ ಪ್ರವಾಸೋದ್ಯಮ ಎನ್ನುತ್ತಾರೆ. ಐದನೆಯದು, ಯುನೆಸ್ಕೋ ಪಟ್ಟಿಗೆ ಸೇರಿದ ಕರ್ನಾಟಕದ 2 ಸ್ಮಾರಕಗಳನ್ನು ಹೆಸರಿಸಿ. ಹಂಪಿ ಸ್ಮಾರಕಗಳ ಗುಂಪು, ಪಟ್ಟದಕಲ್ಲಿನ ಸ್ಮಾರಕಗಳ ಗುಂಪು. ಇತ್ತೀಚೆಗೆ ಬೇಲೂರು ಹಳೇಬೀಡು ಮತ್ತು ಸೋಮನಾಥಪುರದ ಹೊಯ್ಸಳ ದೇವಾಲಯಗಳು ಸೇರಿವೆ. ಆರನೆಯದು, ಬಾದಾಮಿಯ ಗುಹಾಲಯ. ಬಾದಾಮಿಯು ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ 4 ಪ್ರಮುಖ ಗುಹಾಲಯಗಳಿದ್ದು ಅವು ಹಿಂದೂ ಮತ್ತು ಜೈನ ಧರ್ಮದ ಅದ್ಭುತ ಶಿಲ್ಪಕಲೆಗಳನ್ನು ಹೊಂದಿವೆ. ಏಳನೆಯದು, ಸೋಮನಾಥಪುರದ ಕೇಶವ ದೇವಾಲಯದ ಬಗ್ಗೆ ಬರೆಯಿರಿ. ಇದು ಹೊಯ್ಸಳ ಶೈಲಿಯ ಅತ್ಯಂತ ಸುಂದರ ದೇವಾಲಯಗಳಲ್ಲಿ ಒಂದು. ನಕ್ಷತ್ರ ಆಕಾರದ ಜಗುಲಿಯ ಮೇಲೆ ನಿರ್ಮಿತವಾಗಿರುವ ಈ ದೇವಾಲಯವು ತನ್ನ ಸೂಕ್ಷ್ಮ ಕೆತ್ತನೆಗಳಿಂದ ವಿಶ್ವ ಪ್ರಸಿದ್ಧವಾಗಿದೆ. ಎಂಟನೆಯದು, ಬೇಲೂರಿನ ಚೆನ್ನಕೇಶವ ದೇವಾಲಯ. ಉತ್ತರ: ಈ ದೇವಾಲಯವನ್ನು ಹೊಯ್ಸಳ ದೊರೆ ವಿಷ್ಣುವರ್ಧನನು ತಲಕಾಡಿನ ವಿಜಯದ ನೆನಪಿಗಾಗಿ ಕ್ರಿಸ್ತ.ಶಕ 1117ರಲ್ಲಿ ನಿರ್ಮಿಸಿದನು. ಇದು ಶಿಲಾಬಾಲಿಕೆಯರ ಕೆತ್ತನೆಗೆ ಪ್ರಸಿದ್ಧಿಯಾಗಿದೆ. ಒಂಬತ್ತನೆಯದು, ಐಹೊಳೆಯ ದುರ್ಗಾ ದೇವಾಲಯ. ಉತ್ತರ: ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಇಲ್ಲಿನ ದುರ್ಗಾ ದೇವಾಲಯವು ಗಜಪೃಷ್ಠಾಕಾರದ ಅರೆ-ವೃತ್ತಾಕಾರ ವಿನ್ಯಾಸವನ್ನು ಹೊಂದಿರುವುದು ವಿಶೇಷ. ಹತ್ತನೆಯದು, ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ. ಉತ್ತರ: ಈ ದೇವಾಲಯವನ್ನು ಚಾಲುಕ್ಯರ ದೊರೆ 2ನೇ ವಿಕ್ರಮಾದಿತ್ಯನ ಪತ್ನಿ ಲೋಕಮಹಾದೇವಿಯು ಕಂಚಿಯ ಪಲ್ಲವರ ಮೇಲಿನ ವಿಜಯದ ಸಂಕೇತವಾಗಿ ನಿರ್ಮಿಸಿದಳು. ಹನ್ನೊಂದನೆಯದು, ಹಂಪಿಯ ಸ್ಮಾರಕಗಳ ಬಗ್ಗೆ ತಿಳಿಸಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿ ತುಂಗಭದ್ರಾ ನದಿಯ ದಂಡೆಯಲ್ಲಿದೆ. ವಿರೂಪಾಕ್ಷ ದೇವಾಲಯ ಕಲ್ಲಿನ ರಥ
ಮತ್ತು 1000 ಕಂಬದ ಮಂಟಪಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳು. ನೆಕ್ಸ್ಟ್, ಶ್ರವಣಬೆಳಗೊಳದ ಪ್ರಾಮುಖ್ಯತೆ ಏನು? ಇದು ಜೈನರ ಪ್ರಸಿದ್ಧ ಕಾಶಿ. ಇಲ್ಲಿ ವಿಶ್ವದ ಅತಿ ಎತ್ತರದ ಏಕಶಿಲ ವಿಗ್ರಹವಾದ 57 ಅಡಿ ಎತ್ತರದ ಗೊಮ್ಮಟೇಶ್ವರನ ಬಾಹುಬಲಿ ಪ್ರತಿಮೆ ಇದೆ. ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ನೆಕ್ಸ್ಟ್, ಗೋಲ್ ಗುಂಬಜ್. ಉತ್ತರ ಬಿಜಾಪುರದಲ್ಲಿರುವ ಇದು ಮಹಮ್ಮದ್ ಆದಿಲ್ ಶಾನ ಸಮಾಧಿ. ಇದು ವಿಶ್ವದ 2ನೇ ಅತಿ ದೊಡ್ಡ ಗುಮ್ಮಟವಾಗಿದ್ದು ಇಲ್ಲಿನ ಪಿಸುಗುಟ್ಟುವ ಚಾವಡಿ ಅತ್ಯಂತ ಆಕರ್ಷಕವಾಗಿದೆ. ನೆಕ್ಸ್ಟ್, ಬೆಂಗಳೂರಿನ ಟಿಪ್ಪು ಅರಮನೆ. ಇದು ಇಂಡೋ-ಇಸ್ಲಾಮಿಕ್ ಶೈಲಿಯಲ್ಲಿದೆ ಮತ್ತು ಇದನ್ನು ಸಂಪೂರ್ಣವಾಗಿ ತೇಗದ ಮರದಿಂದ ನಿರ್ಮಿಸಲಾಗಿದೆ. ಇದನ್ನು ಸುಖ ನಿವಾಸ ಅಥವಾ ರಸ್ಕ್ ಎ ಜನ್ನತ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಚಿತ್ರದುರ್ಗ ಕೋಟೆ. ಉತ್ತರ ಇದನ್ನು 7 ಸುತ್ತಿನ ಕೋಟೆ ಎಂದು ಕರೆಯುತ್ತಾರೆ. ಇದು ತನ್ನ ಭದ್ರವಾದ ರಕ್ಷಣಾ ವ್ಯವಸ್ಥೆ ಮತ್ತು ಓಬವ್ವನ ಕೆಚ್ಚೆದೆಯ ಹೋರಾಟದ ಕಥೆಗೆ ಹೆಸರಾಗಿದೆ. ನೆಕ್ಸ್ಟ್, ಪ್ರವಾಸೋದ್ಯಮದ 2 ಪ್ರಯೋಜನಗಳನ್ನು ತಿಳಿಸಿ. ಮೊದಲನೆಯದು, ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶಗಳನ್ನು ದೊರೆಯುತ್ತವೆ. ಎರಡನೇದು, ದೇಶದ ವಿದೇಶಿ ವಿನಿಮಯ ಮತ್ತು ಆರ್ಥಿಕತೆ ಸುಧಾರಿಸುತ್ತದೆ. 17ನೇದು, ಭರತನಾಟ್ಯ. ಭರತನಾಟ್ಯವು ತಮಿಳುನಾಡಿನ ಸಾಂಪ್ರದಾಯಿಕ ಶಾಸ್ತ್ರೀಯ ನೃತ್ಯವಾಗಿದ್ದು ಇದು ಭಾವ, ರಾಗ ಮತ್ತು ತಾಳಗಳ ಅದ್ಭುತ ಸಮನ್ವಯವಾಗಿದೆ. ಇದು ನೃತ್ಯ ಮತ್ತು ನಾಟ್ಯ ಎಂಬ 3 ಅಂಗಗಳನ್ನು ಒಳಗೊಂಡಿದೆ. ಯಕ್ಷಗಾನ. ಯಕ್ಷಗಾನವು ಕರ್ನಾಟಕದ ಅತ್ಯಂತ ಜನಪ್ರಿಯ ಮತ್ತು ವಿಶಿಷ್ಟವಾದ ಸಾಂಪ್ರದಾಯಿಕ ಕಲಾ ಪ್ರಕಾರವಾಗಿದೆ. ಇದು ಮುಖ್ಯವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಹೆಚ್ಚು ಪ್ರಚಲಿತದಲ್ಲಿದೆ. ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳೇನು? ನಕ್ಷತ್ರಾಕಾರದ ತಳಪಾಯ, ಜಗುಲಿ, ಬಳಪದ ಕಲ್ಲಿನ ಬಳಕೆ ಮತ್ತು ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳು ಹೊಯ್ಸಳ ಶೈಲಿಯ ಪ್ರಮುಖ ಲಕ್ಷಣಗಳು. ಮೈಸೂರು ಅರಮನೆ. ಉತ್ತರ ಇದು ಇಂಡೋ-ಸಾರ್ಸೆನಿಕ್ ಶೈಲಿಯ ಅದ್ಭುತ ಅರಮನೆ. ಅಂಬಾವಿಲಾಸ ಎಂದು ಕರೆಯಲ್ಪಡುವ ಈ ಅರಮನೆಯು ದಸರಾ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ದೀಪಗಳಿಂದ ಕಂಗೊಳಿಸುತ್ತದೆ. KSTDC ಎಂದರೇನು ಅಥವಾ ವಿಸ್ತರಿಸಿ ಎಂದು ಕೇಳಬಹುದು. ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ. ಇದು ರಾಜ್ಯದ ಪ್ರವಾಸಿ ತಾಣಗಳ ಪ್ರಚಾರ ಮತ್ತು ಪ್ರವಾಸಿಗರಿಗೆ ಸಾರಿಗೆ ಹಾಗೂ ಹೋಟೆಲ್ ಸೌಲಭ್ಯಗಳನ್ನು ಒದಗಿಸುತ್ತದೆ. ಬಿದರಿನ ಕೋಟೆ ಅಥವಾ ಬಿದರ್ ಕೋಟೆ. ಉತ್ತರ ಬಹುಮನಿ ಸುಲ್ತಾನರ ಕಾಲದಲ್ಲಿ ನಿರ್ಮಾಣವಾದ ಬಿದರ್ ಕೋಟೆಯು ಕರ್ನಾಟಕದ ಅತ್ಯಂತ ಬಲಿಷ್ಠ ಮತ್ತು ವಿಸ್ತಾರವಾದ ಕೋಟೆಗಳಲ್ಲಿ ಒಂದಾಗಿದೆ. ಈ ಕೋಟೆಯು ಬಹುಮನಿ ಮತ್ತು ಬಾರಿದ್ ಶಾಹಿ ರಾಜವಂಶಗಳ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದ್ದು ಇದರೊಳಗೆ ರಂಗೀನ್ ಮಹಲ್, ಗಗನ್ ಮಹಲ್ ಮತ್ತು ಸೋಲಾ ಕಂಬಾ ಮಸೀದಿಯಂತಹ ಪ್ರಸಿದ್ಧ ಸ್ಮಾರಕಗಳಿವೆ.
ಇಂಡೋ ಇಸ್ಲಾಮಿಕ್ ಶೈಲಿ. ಉತ್ತರ ಭಾರತದ ಸ್ಥಳೀಯ ಹಿಂದೂ ಬೌದ್ಧ ವಾಸ್ತುಶಿಲ್ಪ ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಗಳ ಸಮ್ಮಿಲನದಿಂದ ಹುಟ್ಟಿಕೊಂಡ ಹೊಸ ಶೈಲಿಯನ್ನು ಇಂಡೋ ಇಸ್ಲಾಮಿಕ್ ಶೈಲಿ ಎನ್ನಲಾಗುತ್ತದೆ. ಈ ಶೈಲಿಯ ಮುಖ್ಯ ಲಕ್ಷಣಗಳೆಂದರೆ ಬೃಹತ್ ಗುಮ್ಮಟಗಳು, ಕಮಾನುಗಳು, ಮಿನಾರ್ಗಳು ಮತ್ತು ಜ್ಯಾಮಿತೀಯ ಅಲಂಕಾರಿಕ ವಿನ್ಯಾಸಗಳು. ಉದಾಹರಣೆಗೆ ವಿಜಯಪುರದ ಗೋಲ್ ಗುಂಬಜ್, ದಿಲ್ಲಿಯ ಕುತುಬ್ ಮಿನಾರ್. ಶಹಪುರ ಕೋಟೆ. ಇದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶಹಪುರದಲ್ಲಿದೆ. ಈ ಕೋಟೆಯು ಬೆಟ್ಟದ ಮೇಲಿರುವ ಒಂದು ಐತಿಹಾಸಿಕ ರಕ್ಷಣಾ ಕೋಟೆಯಾಗಿದ್ದು, ಕಲ್ಯಾಣ ಚಾಲುಕ್ಯರು, ಬಹುಮನಿ ಸುಲ್ತಾನರು ಮತ್ತು ಆದಿಲ್ ಶಾಹಿಗಳ ಆಳ್ವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ತನ್ನ ಭದ್ರವಾದ ಕಲ್ಲಿನ ಗೋಡೆಗಳು ಮತ್ತು ಆಯಕಟ್ಟಿನ ರಕ್ಷಣಾ ವಿನ್ಯಾಸಕ್ಕೆ ಹೆಸರಾಗಿದೆ. ವೇಸರ ಶೈಲಿ ಅಥವಾ ಹೊಯ್ಸಳ ಶೈಲಿ. ಇದು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಗಳ ಅತ್ಯುತ್ತಮ ಅಂಶಗಳನ್ನು ಸಂಯೋಜಿಸಿ ರೂಪಿಸಲಾದ ಒಂದು ಮಿಶ್ರ ವಾಸ್ತುಶಿಲ್ಪ ಶೈಲಿಯನ್ನು ವೇಸರ ಶೈಲಿ ಎನ್ನಲಾಗುತ್ತದೆ. ಕರ್ನಾಟಕದ ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರು ಈ ಶೈಲಿಯನ್ನು ವ್ಯಾಪಕವಾಗಿ ಬಳಸಿದರು. ಉದಾಹರಣೆಗೆ ಐಹೊಳೆ ಮತ್ತು ಪಟ್ಟದಕಲ್ಲಿನ ಕೆಲವು ದೇವಾಲಯಗಳು. ಇದಿಷ್ಟು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚಿಸಲಾಗಿದೆ. ನಿಮಗೆ 15 ಅಂಕದ ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೇಳಬಹುದು. ಪ್ರವಾಸೋದ್ಯಮ ಸಾಂಸ್ಕೃತಿಕ ಪರಂಪರೆಯ ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂತ ಕೇಳಬಹುದು. ನೆಕ್ಸ್ಟ್, ಗಂಗರು ಮತ್ತು ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ತಾಣಗಳ ಬಗ್ಗೆ ಕುರಿತು ಬರೆಯಿರಿ ಅಂತ ಕೇಳ್ಬೋದು. ನೆಕ್ಸ್ಟ್, ಕರ್ನಾಟಕದ ಗಿರಿಧಾಮಗಳ ಕುರಿತು ಬರೆಯಿರಿ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ಕೋಟೆಗಳ ಬಗ್ಗೆ ಬರೆಯಿರಿ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ಅಥವಾ ಪ್ರಸಿದ್ಧ ಅರಮನೆಗಳನ್ನು ಕುರಿತು ಬರೆಯಿರಿ. ನೆಕ್ಸ್ಟ್ ಕೊಟ್ಟರೆ ಇವಿಷ್ಟು 15ಕ್ಕೆ ಕೇಳಬಹುದಾದ ಪ್ರಮುಖ ಪ್ರಶ್ನೆಗಳಾಗಿರ್ತವೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ.